ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ಪವಿತ್ರ. ಇವತ್ತಿನ ವಿಡಿಯೋದಲ್ಲಿ ಮೀಶೋದಿಂದ ನಾನು ಕೆಲವೊಂದು ಕಿಚನ್ ಯುಟಿಲಿಟಿ ಐಟಮ್ಸ್ ಅನ್ನು ಪರ್ಚೇಸ್ ಮಾಡಿದೆ. ಸೊ ಅದರದ್ದು ರಿವ್ಯೂ ಅನ್ನು ಕೊಡ್ತಾ ಇದ್ದೀನಿ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ಮೀಶೋದು ಲಿಂಕ್ ಮತ್ತು ಪ್ರಾಡಕ್ಟ್ಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮಗೂ ಇಷ್ಟ ಇದ್ದರೆ, ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ತೊಗೋಬೋದು. ಸೊ ನಿಮಗೆ ಗೊತ್ತಿರುತ್ತೆ ಮೀಶೋದು ಇಂಡಿಯಾದ ಟಾಪ್ ಫೇವ್ರೇಟ್ ಆ್ಯಪ್ ಅಂತಲೇ ಹೇಳ್ಬೋದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಕ್ಕೆ. ಮೊದಲನೇ ಆರ್ಡರ್ಗೆ 30% ಡಿಸ್ಕೌಂಟ್ ಅಂದರೆ 100 ರೂಪೀಸ್ ಆಫ್. ಸೊ ಇದು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಯಾರಾದರೂ ನಾನು ತೋರಿಸೋ ಪ್ರಾಡಕ್ಟ್ಸ್ ಇಷ್ಟ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ಸ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಪರ್ಚೇಸ್ ಮಾಡಬಹುದು. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾವೆಲ್ಲ ಪ್ರಾಡಕ್ಟ್ಸನ್ನು ತೊಗೊಂಡಿದ್ದೀನಿ ತೋರಿಸ್ತೀನಿ. ಸೊ ಮೊದಲನೇ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಈ ಥರ ಒಂದು ಹ್ಯಾಂಡ್ ಗ್ಲೋಸನ್ನು ತೊಗೊಂಡಿದ್ದೀನಿ. ಡಿಶ್ ವಾಶ್ ಮಾಡೋದಕ್ಕೆ, ಇದನ್ನು ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ವಿಡಿಯೋ ಕೂಡ ನಾನು ಪ್ಲೇ ಮಾಡ್ತೀನಿ. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 149. ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಇವಾಗ ನನಗೆ ನ್ಯೂ ಬರ್ನ್ ಬೇಬಿ ಇರೋದ್ರಿಂದ ಕೋಲ್ಡ್ ವಾಟರ್ ಯೂಸ್ ಮಾಡಬಾರ್ದು ಅಂತ, ಸೊ ಮನೆಗೆ ಹೋದ್ಮೇಲೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟನ್ನು ತೊಗೊಂಡೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಹೇಳೋದಾದರೆ ಇದಕ್ಕೆ ಔಟ್ ಆಫ್ 5 ಕೊಡ್ತೀನಿ. ಅಂದರೆ ಈ ಪ್ರಾಡಕ್ಟ್ ನನಗೆ ಪಾಸ್ ಅಂತ ಅನ್ನಿಸ್ತು. ತುಂಬ ಇಷ್ಟ ಆಯಿತು. ಡಿಶ್ ವಾಶ್ ಮಾಡ್ಬೋದು ಆರಾಮಾಗಿ, ತುಂಬ ಕ್ಲೀನಾಗಿ ವಾಶ್ ಆಗುತ್ತೆ. ಸೊ ಇದರಲ್ಲಿ ಈ ಥರ ಒಂದು ಏನು ಕೊಟ್ಟಿರೋದ್ರಿಂದ ಸ್ಕ್ರಬ್ಬರ್ ಅವಶ್ಯಕತೆನೇ ಇಲ್ಲ. ಡಿಶ್ ವಾಶ್ದು ಜೆಲ್ ಹಾಕಿಬಿಟ್ಟು ನೀವು ವಾಶ್ ಮಾಡ್ಬೋದು. ನಾನಿದು ಹೇಗೆ ವಾಶ್ ಮಾಡಿದೆ ಅನ್ನೋ ವಿಡಿಯೋ ಕೂಡ ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಹೆಲ್ಪ್ ಆಗ್ಬೋದು. ಯಾರಾದರೂ ಈ ಥರ ಕೋಲ್ಡ್ ವಾಟರ್ಗೆ ಮುಟ್ಟಲ್ಲ ಅನ್ನೋರು, ಮತ್ತು ತುಂಬ ಜನರಿಗೆ ಹ್ಯಾಂಡ್ ಸೆನ್ಸಿಟಿವ್ ಇರುತ್ತೆ. ಸೊ ಆ ಥರದವರು ಜಾಸ್ತಿ ಡಿಶ್ ವಾಶ್ ಆಗಲಿ ಈ ಥರ ಪಾತ್ರೆ ತೊಳೆಯೋದು ಏನಾದರೂ ಕೆಮಿಕಲ್ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿದಾಗ ಅವ್ರಿಗೆ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಆ ಥರದವ್ರು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ನಂಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಔಟ್ ಆಫ್ 5ಕ್ಕೆ 5 ಕೊಡ್ತೀನಿ. ಸೊ ಈ ಪ್ರಾಡಕ್ಟ್ ಪಾಸ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಕ್ಲೀನಿಂಗ್ ಗ್ಲೋಸ್, ಅಂದರೆ ಸ್ಕ್ರಬ್ಬರ್ ಅದರಲ್ಲೇ ಇರುತ್ತೆ. ನೀವೇನು ಎಕ್ಸ್ಟ್ರಾ ಸ್ಕ್ರಬ್ ತೊಗೊಂಡು ವಾಶ್ ಮಾಡೋ ಆಗಿಲ್ಲ. ಸ್ವಲ್ಪ ನೀವು ಡಿಶ್ ವಾಶನ್ನು ಆಗಿಬಿಟ್ಟು ಈ ಥರ ಪಾತ್ರೆನ ನೀಟಾಗಿ ವಾಶ್ ಮಾಡ್ಕೋಬೋದು. ಕಿಚನ್ಗೆ ರಿಯೂಸಬಲ್ ಅಂತ ಹೇಳ್ಬೋದು. ಹೀಟ್ ರೆಸಿಸ್ಟೆಂಟ್, ಅಂದರೆ ಬಿಸಿ ಏನಾದರೂ ನೀವು ಆರಾಮಾಗಿ ಇಟ್ಕೋಬೋದು. ನನಗೆ ಬಂದುಬಿಟ್ಟು ನಾನು ಕೋಲ್ಡ್ ವಾಟರ್ ಮುಟ್ಟೋಂಗಿಲ್ಲ. ಸೊ ಹಾಗಾಗಿ ನಾನು ಇದು ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಬಟ್ ನಂಗೆ ತುಂಬಾ ಇಷ್ಟ ಆಯಿತು. ಇದು ಕಿಚನ್ಗೆ ಯೂಸ್ ಮಾಡ್ಬೋದು, ಹಾಗೆ ಬಾತ್ರೂಮ್ಗೂ ಕೂಡ ನೀವು ಯೂಸ್ ಮಾಡ್ಬೋದು. ಅದು ಇದೇ ಗ್ಲೌಸ್ನಲ್ಲ, ಬೇರೆ ಗ್ಲೌಸನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ನೀವು ನೋಡಿ, ನನ್ನ ಕೈಯಲ್ಲಿ 1 ಡ್ರಾಪ್ ನೀರು ಕೂಡ ಇಲ್ಲ. ನನಗೆ ಇದು ಔಟ್ ಕೊಡುವಂತಹ ಪ್ರಾಡಕ್ಟು. ಸೊ ನೀವು ಯಾರಾದರೂ ನನ್ನ ಒಂಥರ ಇದ್ದರೆ ತೊಗೋಬೋದು, ಅಥವಾ ಯಾರಿಗಾದರೂ ಕೈ ತುಂಬ ಸೆನ್ಸಿಟಿವ್ ಇದೆ ಅನ್ನೋರು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ಬಂದ್ಬಿಟ್ಟು ನಾನು ಈ ಥರ ಏಪ್ರಾನ್ ಅನ್ನು ತೊಗೊಂಡಿದ್ದೀನಿ. ಇದು ನನಗೆ ಇಷ್ಟ ಆಯಿತು ಅಂತ ಅಂದರೆ ತುಂಬ ಕಾಟನ್ನು. ಪ್ರೈಸ್ ಬಂದ್ಬಿಟ್ಟು ನನಗೆ 199 ರೂಪೀಸ್ಗೆ ಸಿಕ್ತು ಇದು. ಸೊ ಹಾಗಾಗಿ ನಾನು ಈ ಒಂದು ಏಪ್ರಾನ್ ಅನ್ನು ತೊಗೊಂಡೆ. 199ಗೆ 4 ಪೀಸ್ ಇದೆ. ಸೊ 199ಗೆ 2 ಪೀಸ್. ಸೊ ಇಷ್ಟ ಆಯಿತು. ಬಟ್ ಏನಂತಂದರೆ ಪಿಕ್ಚರ್ ಹಾಕ್ತೀನಿ ನಿಮಗೆ. ಇದರಲ್ಲಿ ಡಿಫ್ರೆಂಟ್ ಆಗಿತ್ತು. ಬಟ್ 2 ಪೀಸ್ ನನಗೆ ಒಂದೇ ಥರ ಬಂದಿದೆ. ಪ್ಯೂರ್ ಕಾಟನ್. ಸೊ ನೀರು ಅಬ್ಸಾರ್ಬ್ ಆಗುತ್ತೆ. ಈಗ ಕಿಚನಲ್ಲಿ ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ಕೆಲವೊಮ್ಮೆ ಡ್ರೆಸ್ಸು ತುಂಬ ಅಂದರೆ ಲೈಟ್ ಕಲರ್ ಡ್ರೆಸ್ ಹಾಕೊಂಡಾಗ ಅದ್ರ ಕಲೆಗಳೇನಾದರೂ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಏಪ್ರೋನ್ ಯೂಸ್ ಮಾಡೋದ್ರಿಂದ ಆ ಥರ ಆಗೋದನ್ನು ತಡಿಬೋದು. ಸೊ ಈ ಪ್ರಾಡಕ್ಟ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಇದನ್ನು ಪರ್ಚೇಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. 200 ರೂಪೀಸ್ಗೆ 2 ಪೀಸ್ ಅಂದರೆ ಓಕೆ ಅಂತ ಅನ್ನಿಸ್ತು ಪ್ರೈಸ್ಗೆ. ಸೊ ಹಾಗಾಗಿ ನಾನು ಅದೊಂದನ್ನು ತೊಗೊಂಡೆ. ಇದು ಕಿಚನ್ ಏಪ್ರೋನು. ನಿಮಗೆ 199ಗೆ 2 ಪೀಸ್ ಬರುತ್ತೆ. ನಾನಿಲ್ಲಿ 4 ಪೀಸ್ ತೊಗೊಂಡಿದ್ದೀನಿ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ 4 ಕೂಡ ಒಂದೇ ಥರ ಬಂದಿತ್ತು. ಅದೊಂದು ಡಿಸಪಾಯಿಂಟ್ ಆಯಿತು. ಅದು ಹಾಗೆ ಡೈನಿಂಗ್ ಟೇಬಲ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕಂಟೈನರ್ ಸೆಟ್ಟನ್ನು ತೊಗೊಂಡಿದ್ದೀನಿ. ಸ್ಪೈಸ್ ಸೆಟ್ ಅಂತಲೇ ಹೇಳ್ಬೋದು. ಅಂತ ಅಂದರೆ ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಈ ರೀತಿ ಆಗಿದೆ. ಇದರಲ್ಲಿ ನಾವು ಪಿಕಲ್ಸ್ ಏನಾದರೂ ಇಟ್ಕೋಬೋದು. ಹಾಗೆ ಇದರಲ್ಲಿ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಸಾಲ್ಟ್ ಏನಾದರೂ ಯೂಸ್ ಮಾಡ್ಬೋದು. ಡೈನಿಂಗ್ ಟೇಬಲ್ಗೆ ಚೆನ್ನಾಗಿ ಕಾಣಿಸುತ್ತೆ. ಶೋ ಪೀಸ್ ಥರ ಬೇಕಾದರೂ ಇಟ್ಕೋಬೋದು, ಇಲ್ಲ ಯೂಸ್ ಮಾಡ್ಬೋದು. ಪ್ರಾಡಕ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ ಥರ ಏನು ಅಷ್ಟು ಏನು ಪ್ರಾಡಕ್ಟ್ ಏನಿದಿಲ್ಲ. ಬಟ್ ಇದು ಕ್ವಾಲಿಟಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಅನಿಸುತ್ತೆ. ತುಂಬ ಒಂಥರ ಲೈಟ್ ಪ್ಲಾಸ್ಟಿಕ್ ಇದು. 217ಗೆ ನಾನು ಕೊಟ್ಟಿರೋ ಪ್ರೈಸ್ಗೆ ಓಕೆ ಅಂತ ಅನ್ನಿಸ್ತು. ಔಟ್ ಕೊಡಲ್ಲ ಅಂದ್ರೂ ಓಕೆ ಪ್ರಾಡಕ್ಟ್ ಇದು. ನನ್ನ ಪ್ರಕಾರ ಪಾಸ್ ಆಗುವಂಥ ಪ್ರಾಡಕ್ಟ್ ಏನಿಲ್ಲ. ಪ್ರೈಸಿಗೆ ತಕ್ಕನಾಗಿದೆ, ಬಟ್ ಓಕೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಕಿಚನ್ ಕೌಂಟರ್ ಮೇಲೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ತೊಗೊಂಡೋಗಿದ್ರೆ ಅದೇ ಕ್ವಾಲಿಟಿ ವೈಸ್ ಇದು ಪ್ಲಾಸ್ಟಿಕ್ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ. 217ಗೆ ಓಕೆ. ಇದರಲ್ಲಿ ಒಂದು ಈ ಥರ ಸ್ಟೀಲ್ದು ಸ್ಪೂನ್ ಕೂಡ ಕೊಟ್ಟಿರ್ತಾರೆ. ಪಿಕಲ್ಸ್ ಏನಾದರೂ ಇಟ್ಕೋಬೋದು. ನೋಡೋಕೆ ಚೆನ್ನಾಗಿದೆ. ಸೊ ಇದೊಂದು ತೊಗೊಂಡೆ.
ಇದು ಬಂದುಬಿಟ್ಟು ಇದು ಓಕೆ ಅನಿಸ್ತು ನನಗೆ. ಔಟ್ ಆಫ್ ಅಟ್ ಕೊಡೋಂತಹ ಪ್ರಾಡಕ್ಟ್ ಏನಲ್ಲ ಅಂತ ಅಂದ್ರೂ 4 ಪೀಸ್ ಇರುತ್ತೆ. ಬಟ್ 217 ರುಪೀಸ್ಗೆ ಸ್ಪೈಸ್ ಕಂಟೈನರು ಪ್ಲಾಸ್ಟಿಕ್ಕು. ಬಟ್ ಶೋ ಪೀಸ್ ಅಂತ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಹಂಗೆ ಅನ್ನಿಸ್ತು ಡೈನಿಂಗ್ ಟೇಬಲ್ ಮೇಲೆ ಯೂಸ್ ಮಾಡೋದಕ್ಕೆ. ಯಾಕೆಂದರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಯೂಸ್ ಮಾಡಿದಾಗ ತುಂಬ ರಫಾಗೇನು ಯೂಸ್ ಮಾಡಲ್ಲ, ಹಾಗೆ ಬಿಸಿ ಐಟಮ್ಸನ್ನು ಕೂಡ ನಾವು ಹಾಕೋದಿಲ್ಲ. ಹಾಗಾಗಿ ನನಗೆ ಈ ಪ್ರಾಡಕ್ಟು ಇಷ್ಟ ಆಯಿತು. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಈ ತರ ನಾನು 6 ಪೀಸ್ ಇರುವಂತಹ ಸ್ಪ್ಯಾಚುಲಾ ತಗೊಂಡೆ. ಇದು ಹೀಟ್ ರೆಸಿಸ್ಟೆನ್ಸ್, ತುಂಬಾ ಕಡಿಮೆ ಪ್ರೈಸ್ ಇತ್ತು. ನನಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು. ಸೊ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. 200 ರುಪೀಸ್, 199ಗೆ. ಇದು ಕೂಡ ನನಗೆ ಓಕೆ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಅಷ್ಟು ಅಂತಂದರೆ ಕೊಟ್ಟಿರೋ ಪ್ರೈಸ್ಗೆ ಓಕೆ, ಬಟ್ ನಿಮಗೆ ಇಷ್ಟ ಇದ್ದರೆ ತೊಗೋಬೋದು. ಅಷ್ಟು ನಾನೇನು ರೆಫರ್ ಮಾಡಲ್ಲ. ಇದಕ್ಕಿಂತ ಬೇರೆ ಪ್ರಾಡಕ್ಟ್ಸ್ಗಳು ಚೆನ್ನಾಗಿರೋ ಸಿಗುತ್ತೆ, ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ. ನಾನು ನೋಡೋಣ ಅಂತ ಹೇಳಿ ತೊಗೊಂಡೆ. 200ಗೆ 6 ಪೀಸ್ದು ಸ್ಪ್ಯಾಚುಲಾ ಈ ಥರ ಇದೆ. 6 ಪೀಸ್ದು ಒಂದು ನೈಲಾನ್ ಹೀಟ್ ರೆಸಿಸ್ಟೆಂಟ್ ನಾನ್ ಸ್ಟಿಕ್ ಸ್ಪೂನ್ ಸ್ಪ್ಯಾಚುಲಾ ಇವು. ನನಗೇನು ಇದು ಪ್ರಾಡಕ್ಟ್ ಯೂಸ್ ಆಗುತ್ತೆ ಅಂತ ಅನಿಸಿಲ್ಲ. ನಿಮಗೆ ಅವಶ್ಯಕತೆ ಇದ್ದರೆ ತೊಗೊಳ್ಳಿ. 200ಗೆ ಓಕೆ, ಬಟ್ ಬೇಡ ಅನ್ನಿಸ್ತು ನನಗೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಈ ರೀತಿ ಕಂಟೈನರ್ ಬಾಕ್ಸ್ಗಳನ್ನು ತೊಗೊಂಡಿದ್ದೀನಿ. ನನಗೆ ಯೂಸ್ ಆಗುತ್ತೆ ಅನಿಸ್ತು, ಯಾಕೆಂದರೆ ಇದರಲ್ಲಿ ತುಂಬ ಪೀಸಸ್ ಇತ್ತು. 289ಗೆ ಇಷ್ಟೊಂದು ಪೀಸು ಕಂಟೈನರ್ ಸಿಕ್ಕಿದೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಇದರೊಳಗೆ ಮೂರು ಪೀಸ್ ಇರುತ್ತೆ. ಒಂದು ಬಾಕ್ಸಲ್ಲಿ 3 ಪೀಸ್ ಇರುತ್ತೆ. ಸೊ ಈ ಥರ 289ಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಪ್ಲಾಸ್ಟಿಕ್ ಕ್ವಾಲಿಟಿನ ಅಷ್ಟು ಚೆನ್ನಾಗಿಲ್ಲ, ಆದರೂ ಓಕೆ. ಅಂದರೆ 289ಗೆ ಕೊಡ್ಬೋದಾದಂತಹ ಪ್ರಾಡಕ್ಟ್ ಇದು ಒಂದು. ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಕಂಟೈನರ್ ಸೆಟ್ಟು. ಒಂದು 300 ml ಇದೆ, ಒಂದು 650 ml ಇದೆ, ಇನ್ನೊಂದು 1200 ml ಪ್ಲಾಸ್ಟಿಕ್ ಗ್ರೋಸರಿ ಕಂಟೈನರು. ಗ್ರೋಸರಿ ಆದರೂ ಇಟ್ಕೋಬೋದು, ಟೀ, ಕಾಫಿ, ಶುಗರ್ ಆ ಥರ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಓಕೆ, ಬಟ್ ಪ್ಲಾಸ್ಟಿಕ್ಕು ಅಷ್ಟು ಯೂಸ್ ಮಾಡೋದು ಒಳ್ಳೆಯದಲ್ಲ. ಬಟ್ ಹೀಟ್ ಇರೋವಂತಹ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡೋದಲ್ಲ. ಸೊ ಹಾಗಾಗಿ ಪ್ಲಾಸ್ಟಿಕ್ಕು ಕ್ವಾಲಿಟಿನೂ ಓಕೆ ಅಂತ ಅನ್ನಿಸ್ತು. ಇದು ಕೂಡ ಓಕೆ ಪ್ರಾಡಕ್ಟು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಚಾಪರು. ಇದು 189 ಏನೋ. ನಾನು ಇದು ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಈ ಪ್ರಾಡಕ್ಟ್ ಬಂದುಬಿಟ್ಟು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕೆ ಅಂದರೆ ನಾನು ಟ್ರೈ ಮಾಡಿದೆ, ಯಾವುದೂ ಕಟ್ ಆಗ್ತಾ ಇಲ್ಲ. ವೆಜಿಟೇಬಲ್ಸ್ ಏನೂ ಕಟ್ ಆಗ್ತಾ ಇಲ್ಲ, ಈರುಳ್ಳಿನೂ ಹಸಿಮೆಣಸು ಏನೂ ಕಟ್ ಆಗ್ತಾ ಇಲ್ಲ. ತೊಗೊಂಡಿದ್ದು ವೇಸ್ಟ್ ಅನಿಸ್ತು. ಇರೋದು ಹೇಳಬೇಕು, ಆಮೇಲೆ ನಾನು ತೊಗೊಂಡೆ ಅಂತ ನೀವು ತೊಗೊಳ್ಳೋದಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ, ಆದರೆ ರಿವ್ಯೂ ನೋಡಿ ತೊಗೊಬೇಕಾಗತ್ತೆ ಅಷ್ಟೇ ನೀವು. ನಾನು ಇದರಲ್ಲಿ ಗ್ರೀನ್ ಚಿಲ್ಲಿ ಕಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ, ಗೊತ್ತಿಲ್ಲ. 197 ಅಂತಾಗಲೇ ನಾನು ಅನ್ಕೋಬೇಕಿತ್ತು. ನೋಡೋಣ, ನಾನು ಇದನ್ನು ರಿಟರ್ನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಹಾಕ್ಬಿಟ್ಟು ಹಿಂಗೆ ಇದು ಮಾಡಿದ್ರೆ ಕಟ್ ಆಗುತ್ತೆ ಅಂತ ಇತ್ತು. ಬಟ್ ನಾನು ಗ್ರೀನ್ ಚಿಲ್ಲಿನ ಟ್ರೈ ಮಾಡಿದೆ, ಕಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನೀಗ ಒಂದು ಪ್ರಾಡಕ್ಟನ್ನು ರಿಟರ್ನ್ ಮಾಡ್ತೀನಿ. ಈ ಪ್ರಾಡಕ್ಟ್ ನನಗೆ ಇಷ್ಟ ಆಗಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ಅಂತ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದಾಗೂ ಹಾಗೇನೆ ಪ್ರಾಡಕ್ಟ್ಸ್ನ ರಿವ್ಯೂ ನೋಡಿ. ಪ್ರೈಸ್ ಕಡಿಮೆ ಅಂತ ತೊಗೊಳಕ್ಕೋದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತು. ಈ ರೀತಿಯ ಚಾಪರ್ಗಳು ತುಂಬ ಚೆನ್ನಾಗಿರುತ್ತೆ. ನಾನು ಅದೇ ಥರ ಅಂದ್ಕೊಂಡು ಪರ್ಚೇಸ್ ಮಾಡಿದೆ. ಬಟ್ ಇದೇನು ನನಗೆ ಪ್ರಾಡಕ್ಟ್ ನಾನು ತೊಗೊಂಡಿರೋದು ಪ್ರಾಪರಾಗಿ ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ. ನಿಮಗೆ ಇದು 167 ರುಪೀಸ್ಗೆ. ಸೊ ಹಾಗಾಗಿ ಅನಿಸುತ್ತೆ ನಾನು, ಅಥವಾ ಬೇರೆ ಥರ ಟ್ರೈ ಮಾಡಿದೆ ಕಟ್ ಆಗ್ಬೋದು. ನಾನು ಯೂಸ್ ಮಾಡಿದ ಗ್ರೀನ್ ಚಿಲ್ಲಿ ಕಟ್ ಆಗಲಿಲ್ಲ. ಸೊ ಹಾಗಾಗಿ ಬೇಡ ಅನಿಸುತ್ತೆ. ಬಂದ್ಬಿಟ್ಟು ಇದು ಪಾತ್ರೆ ತೊಳೆದ್ಬಿಟ್ಟು ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಟ್ರೇ ನಾನು ನೋಡಿದ್ದೆ, ಇಷ್ಟ ಆಗಿತ್ತು. ಸೊ ಹಾಗಾಗಿ ತೊಗೊಂಡೆ. ನಮ್ಮನೇಲೂ ಇದೆ, ಬಟ್ ಅದರೊಳಗೆ ನೀರು ಈ ಥರ ಸೋಕಾಗೋದಿಲ್ಲ. ಇದು ಕೆಳಗಡೆ ಒಂದು ಟ್ರೇ ಬಾಕ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಇಡೋದು. ಇದು ಸ್ಪೂನ್ಗೆ. ಇದರಲ್ಲೂ ಕೂಡ ಕೆಳಗಡೆ ನೀರು ಹೋಗೋದಕ್ಕೆ ಇದು ಮಾಡಿರ್ತಾರೆ. ಅಂದರೆ ಸೈಜು ಚಿಕ್ಕ ಅನ್ನಿಸ್ತು, ಬಿಟ್ಟರೆ ಓಕೆ ಪ್ರಾಡಕ್ಟ್. ಇದನ್ನು ಯೂಸ್ ಆಗಿದೆ. ನಾವು ಏನು ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಪಾತ್ರೆ ನೀವು ವಾಶ್ ಮಾಡ್ತೀವಿ ಅಂತಂದರೆ ಕೆಳಗಡೆ ಒಂದು ಟ್ರೇ ಬಾಕ್ಸ್ ಕೊಟ್ಟಿರ್ತಾರೆ. ಸೊ ನೀರೆಲ್ಲ ಬಂದ್ಬಿಟ್ಟು ಟ್ರೇ ಬಾಕ್ಸಲ್ಲಿಗೆ ಹೋಗಿ ಇದಾಗುತ್ತೆ. ಶೆಲ್ಫ್ ಏನೂ ಹಾಳಾಗೋದಿಲ್ಲ. ಸೊ ಹಾಗಾಗಿ ಈಗ ಸಾಲ್ಟ್ ವಾಟರ್ ಇದ್ದಾಗ ನಾವು ನೋಡಿ ಟ್ರೇ ಏನಾದರೂ ಇಟ್ಟಾಗ ಅಲ್ಲಲ್ಲಿ ಹಾಗೆ ಕರೆ ಥರ ಕಾಣಿಸ್ತಾ ಇರುತ್ತೆ. ಈ ಥರ ಇದ್ದಾಗ ನಾವು ಕ್ಲೀನ್ ಮಾಡ್ಕೋಬೋದು ಆರಾಮಾಗಿ. ನೀರು ಇದ್ರಲ್ಲಿ ಹೋಗುತ್ತೆ. ನನಗೆ 5ಕ್ಕೆ 5 ಮಾರ್ಕ್ಸ್ ಕೊಡ್ತೀನಿ, ಪಾಸ್ ಅಂತ ಹೇಳ್ಬೋದು. ಸೈಜ್ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಈ ಸೈಜ್ ಇರೋದೇ ಎಷ್ಟು ಸೈಜ್ ಕೂಡ ಮೆನ್ಷನ್ ಮಾಡಿರ್ತಾರೆ.
ಬಂದ್ಬಿಟ್ಟು ಇದು ಅಂಡರ್ ಶೆಲ್ಫ್ ಬ್ಯಾಸ್ಕೆಟ್ ಅಂತಾನೆ ಹೇಳ್ಬೋದು. ಈಗ ಕಿಚನಲ್ಲಿ ನಾವು ಏನು ಕಿಚನ್ ಕಬೋರ್ಡ್ ಇರುತ್ತೆ, ಸೊ ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಏನಾದರೂ ಸ್ಪೇಸ್ ಬೇಕಂತಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಹುಕ್ ಇರುತ್ತೆ, ಇದನ್ನು ಕಿಚನ್ ಶೆಲ್ಫ್ ಮೇಲೆ ಹಾಕೋಬೋದು. ನೀವು ಇಲ್ಲಾಂದ್ರೆ ವಾರ್ಡ್ರೋಬ್ ಕೂಡ ಯೂಸ್ ಮಾಡ್ಬೋದು. ನಂಗೆ ತುಂಬ ಇಷ್ಟ ಆಯಿತು ಇದು. ನನ್ನ ಬ್ಲಾಗಲ್ಲಿ ನೋಡಿರ್ಬೋದು, ಕೆಲವೊಂದು ಬ್ಲಾಗಲ್ಲಿ ನಾನು ಇದನ್ನು ಹಾಕಿದ್ದೀನಿ ನನ್ನ ಕಿಚನಲ್ಲಿ. ಇದ್ರ ಮೇಲೆ ಆರ್ಗನೈಸ್ ಮಾಡಿಕೊಂಡ್ರೆ ಯಾವುದಾದ್ರು ಸಣ್ಣ ಪುಟ್ಟ ಸ್ಪೈಸ್ಗಳನ್ನ ಇಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಾಂದರೆ ಸಿಂಕ್ ಇದ್ದರೆ ಸಿಂಕ್ ಮೇಲೆ ಏನಾದರೂ ನಿಮ್ಮದು ಶೆಲ್ಫ್ ಇದೆ, ಅದ್ರ ಮೇಲೆ ಇಟ್ಕೊಂಡ್ರೆ ಟೀ ಕಪ್ಪು ಆ ಥರ ನೀರು ಕುಡಿಯೋ ಗ್ಲಾಸಸ್ನೆಲ್ಲ ಇದ್ರ ಮೇಲೆ ಇಡೋದ್ರಿಂದ ನೀರೆಲ್ಲ ಸ್ಟೇನ್ ಆಗುತ್ತೆ. ಇದಕ್ಕೆ 2 ಪೀಸಿಗೆ 553, ಬಟ್ ಇದು ಕೊಡ್ಬೋದು. ಪ್ರೈಸ್ಗೆ ತಕ್ಕನಾಗೆ ಕ್ವಾಲಿಟಿ ಇದೆ, ಹಾಗೆ ಸ್ಟ್ರಾಂಗ್ ಆಗಿದೆ. ಇದು ಕೊಡ್ಬೋದು ಅಂತ ಅನಿಸ್ತು ನನಗೆ. 553 ವಾರ್ಡ್ರೋಬ್ ಆರ್ಗನೈಸ್ಗೆ ತುಂಬ ಸೂಟಬಲ್ ಆಗುವಂತಹ ಒಂದು ಪ್ರಾಡಕ್ಟ್ಸ್ ಇದು. ಸೊ ನಿಮಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡಿ. ಸೊ ಟೋಟಲ್ ಆಗಿ ನಾನು ಇಷ್ಟು ಪ್ರಾಡಕ್ಟ್ಸನ್ನು ತೊಗೊಂಡಿದ್ದೆ. ಅನಿಸಿರೋ ಪ್ರಕಾರ ಪ್ರಾಡಕ್ಟ್ಸ್ ಕ್ವಾಲಿಟಿ ಹೇಗಿದೆ ಅದನ್ನು ನಾನು ಜೆನ್ಯೂನ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ತೊಗೋಬೋದು. ಹಾಗೆ ನಿಮಗೆ ಮೀಶೋದಲ್ಲಿ ನಾನು ಫಸ್ಟೇ ಹೇಳಿದಾಗೆ ಫಸ್ಟ್ ಆರ್ಡರ್ಗೆ ನಿಮಗೆ 30% ಆಫ್, 30% ಡಿಸ್ಕೌಂಟ್ ಇದೆ, 100 ರೂಪೀಸ್ ಆಫ್. ಸೊ ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸ್ ಮಾಡಿ. ಹೇಗಿತ್ತು ಈ ಒಂದು ಪ್ರಾಡಕ್ಟ್ಸ್ ರಿವ್ಯೂಸ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಇದಾಗಿತ್ತು, ಕಿಚನ್ ಯುಟಿಲಿಟಿ ಐಟಮ್ಸ್ ರಿವ್ಯೂ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.